ನಮಸ್ಕಾರ ಸ್ನೇಹಿತರೆ, ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಬರುವಂತಹ ಒಂದು ಸ್ಕಾಲರ್ಶಿಪ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ 2024-25ನೇ ಸಾಲಿನಲ್ಲಿ. ಯಾಕಂದರೆ ಈಗ PUC ಮುಗಿಸಿರ್ತೀರ ನೀವು. ಈಗ PUC ಮುಗಿಸಿದ ಮೇಲೆ ಯಾವೊಂದು ಡಿಗ್ರಿಗೆ ಹೋಗಬೇಕು ಅನ್ನುವಂಥದ್ದು ನಿಮ್ಮ ಒಂದು ತಲೆಯಲ್ಲಿರುತ್ತೆ. ಎಷ್ಟು ಖರ್ಚಾಗುತ್ತೆ, ಯಾಕಂದರೆ ನಾವೀಗ ಬೇರೆ ಡಿಗ್ರಿಗೆ ಹೋಗ್ತಿರ್ತೀವಿ. ಇಂಜಿನಿಯರಿಂಗ್ ಹೋಗಬೇಕಾದ್ರೆ ತುಂಬ ಹಣ ಬೇಕಾಗುತ್ತೆ, ಲಕ್ಷ ಬೇಕಾಗುತ್ತೆ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಚಿಂತೆ ಮಾಡ್ತಿರ್ತಾರೆ ಪ್ರೈವೇಟ್ ಕಾಲೇಜಸ್ಸಲ್ಲೆಲ್ಲ. ಇನ್ನು ಕೆಲವರು ಮೆಡಿಕಲ್ ಫೀಲ್ಡ್ಗೆ ಹೋಗೋಕ್ಕೆ ಇಷ್ಟ ಇರುತ್ತೆ. ಇನ್ನು ಕೆಲವರಿಗೆ ಬೇರೆ ಎಲ್ಲ ಡಿಗ್ರಿ, ಈ ಡಿಗ್ರಿ ಆ ಡಿಗ್ರಿ ಅಂತಲೇ ಬೇರೆ ಎಲ್ಲ ಡಿಗ್ರಿ ಎಲ್ಲ ಒಂದು BCAಗೆ ಹೋಗೋರಾಗಿರ್ಬೋದು, BCOMಗೆ ಆಗಿರೋರಾಗಿರ್ಬೋದು, BSCಗೆ ಆಗಿರ್ಬೋದು, BSc ನರ್ಸಿಂಗ್ ಆಗಿರ್ಬೋದು, ತುಂಬ ಒಂದು ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸಸ್ಗಾಗಿರ್ಬೋದು, ತುಂಬ ಒಂದು ಕೋರ್ಸಸ್ಗೆಲ್ಲ ಹೋಗುವಂತಹ ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲರ ತಲೆಯಲ್ಲಿ ಸ್ಕಾಲರ್ಶಿಪ್ಸ್ ನಮ್ಗೆ ಎಷ್ಟು ಬರುತ್ತೆ ಹಾಗಾದರೆ. ಈಗ PUC ಅಲ್ಲೆಲ್ಲ ತುಂಬ ಕಡಿಮೆ ಸ್ಕಾಲರ್ಶಿಪ್ಸ್ ಬರ್ತಿರುತ್ತೆ. ಅದೇ ರೀತಿ ನಮಗೆ ಒಂದು ಕಡಿಮೆ ಸ್ಕಾಲರ್ಶಿಪ್ ಬರುತ್ತಾ, ನಮಗೇನು ಸರ್ಕಾರದ ಕಡೆಯಿಂದ ಎಲ್ಪ್ ಆಗಲ್ವಾ, ಸ್ಕಾಲರ್ಶಿಪ್ಸ್ ಪಕ್ಕ ಬರುವಂತಹ ಒಂದು ಸ್ಕಾಲರ್ಶಿಪ್ಸ್ ಇಲ್ವಾ ಅಂತ ನೀವು ಕೇಳ್ಬೋದು. ನೀವು ಸ್ಕಾಲರ್ಶಿಪ್ಸಲ್ಲೇ ಮ್ಯಾಕ್ಸಿಮಮ್ ನೀವು ಫೀಸ್ ಎಷ್ಟು ಕಟ್ಟಿರ್ತೀರೋ ಅದರಲ್ಲಿ ಏನಿಲ್ಲ ಅಂದರೂ ಒಂದು 50-60% ಅಷ್ಟು ನಿಮಗೆ ಸ್ಕಾಲರ್ಶಿಪ್ ಹಣನೇ ಬರುತ್ತೆ. ಇದ್ರ ಬಗ್ಗೆ ನೀವು ಯಾರು ಚಿಂತೆ ಮಾಡಬೇಡಿ. ಅದು ಯಾವ ರೀತಿಯಾಗಿ ಪಡ್ಕೊಳ್ಳೋದು, ಬರುವಂತಹ ಒಂದು ಸ್ಕಾಲರ್ಶಿಪ್ಸ್ ಯಾವುವು ಅನ್ನುವಂಥ ಒಂದು ಲೀಸ್ಟ್ ಬಗ್ಗೆ ಆದರೆ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ. ನಿಮ್ಗೆ ಪಕ್ಕ ಬರುವಂತಹ ಒಂದು ಕೆಲವೊಂದು ಸ್ಕಾಲರ್ಶಿಪ್ಸ್ ಬಗ್ಗೆ ಹೇಳ್ತೀನಿ. ಯಾಕಂದರೆ ಈಗ ನಿಮಗೆ ಎಲ್ಲ ಸ್ಕಾಲರ್ಶಿಪ್ಸ್ ಬಗ್ಗೆ ಹೇಳ್ಬಿಟ್ಟು ಹಣ ಬರಲಿಲ್ಲ ಅಂತ ನೀವು ಚಿಂತೆ ಮಾಡೋದು ಬೇಡ. ನಿಮಗೆ ಬರುವಂತಹ ಒಂದು ಕೆಲವೊಂದು ಸ್ಕಾಲರ್ಶಿಪ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಇದು 2024-25ನೇ ಸಾಲಿನಲ್ಲಿ ಯಾವ ರೀತಿಯಾಗಿ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು, ಲಾಸ್ಟ್ ಡೇಟ್ ಏನು, ನಿಮ್ಗೆ ಹಣ ಎಷ್ಟು ಬರುತ್ತೆ, ಏನು ಅನ್ನುವಂಥದ್ದೆಲ್ಲ ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮ್ಗೆ ಬರ್ತಾನೆ ಇರುತ್ತೆ ಇನ್ಫಾರ್ಮೇಷನು. ಈಗ ನಿಮಗೆ ಸ್ಕಾಲರ್ಶಿಪ್ಸ್ ಹೆಲ್ಪ್ ಆಗುವಂತಹ ಒಂದು ಸ್ಕಾಲರ್ಶಿಪ್ಸ್ ಯಾವುದು, ನೀವು PUC ಎಲ್ಲ ಮುಗಿದ್ಮೇಲೆ ಡಿಗ್ರಿಗೆ ಬರಬೇಕಾದ್ರೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ನೋಡಿ, ಇಲ್ಲಿ ನಿಮಗೆ ಇದರಲ್ಲಿ ತಿಳಿಸ್ಕೊಳ್ಳೋದಕ್ಕೆ ಮುಂಚೆ ನಮಗೆ ಇರುವಂತಹ ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಎಲ್ಲರೂ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೆ ಒಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಇಲ್ಲಿ ಮೊದಲನೇದಾಗಿ ನಿಮಗೆ ಬರುವಂತಹ ಒಂದು ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡೋದಾದರೆ SSP ಸ್ಕಾಲರ್ಶಿಪ್, ಮೈನ್ ಸ್ಕಾಲರ್ಶಿಪ್ ಅಂತಲೇ ಹೇಳ್ಕೊಬೋದು. ಇದು ಈ ಒಂದು ಸ್ಕಾಲರ್ಶಿಪ್ ವೆಬ್ಸೈಟ್ ಬಂದುಬಿಟ್ಟು ssp.postmetric.karnataka.government.in ಅಂತ. ಇದು ಮೈನ್ ಸ್ಕಾಲರ್ಶಿಪ್ಪು ಕರ್ನಾಟಕ ಗೌರ್ಮೆಂಟಿಂದ ಕೊಡುವಂಥದ್ದು. ಈ ಒಂದು ಅಮೌಂಟು ತುಂಬಾ ಬರುತ್ತೆ ನಿಮಗೆ. ಇದು ಕ್ಯಾಟಗಿರಿ ವೈಸ್ ಬರುತ್ತೆ. SC/ST ವಿದ್ಯಾರ್ಥಿಗಳಿಗೆ ಒಂದು ಅಮೌಂಟ್ ಇರುತ್ತೆ, OBC ವಿದ್ಯಾರ್ಥಿಗಳಿಗೆ ಒಂದು ಅಮೌಂಟ್ ಇರುತ್ತೆ, ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಒಂದು ಅಮೌಂಟ್ ಇರುತ್ತೆ. ಇದು ಅಮೌಂಟ್ಸ್ ಯಾರ್ಯಾರಿಗೆ ಎಷ್ಟು ಏನು ಅನ್ನುವಂಥದ್ದೆಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಬರುತ್ತೆ. ಇದು ನಿಮಗೆ ಮೈನ್ ಸ್ಕಾಲರ್ಶಿಪ್ಪು, ಈ ಒಂದು SSP ಸ್ಕಾಲರ್ಶಿಪ್ ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ. ಈ ಒಂದು ಸ್ಕಾಲರ್ಶಿಪ್ಪು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆಲ್ಲ ಎಷ್ಟು ಬರ್ತಿರುತ್ತೆ ಅಂದರೆ 18,200 ಈ ರೀತಿಯಾಗಿ ಬರ್ತಿರುತ್ತೆ. ಇಂಜಿನಿಯರಿಂಗ್ SC/ST ವಿದ್ಯಾರ್ಥಿಗಳಿಗೆಲ್ಲ 50,000, 60,000, ಮೈನಾರಿಟಿ ವಿದ್ಯಾರ್ಥಿಗಳಿಗೂ 50,000 ಈ ರೀತಿಯಾಗಿ ಹಣ ಎಲ್ಲ ಬರ್ತಿರುತ್ತೆ. ಆ ಡೀಟೇಲಾಗಿ ಇಷ್ಟೇ ಅಮೌಂಟ್ ಬರುತ್ತೆ ಅನ್ನುವಂಥದ್ದೆಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಬರ್ತಿರುತ್ತೆ ಇನ್ಫಾರ್ಮೇಷನು. ಈಗ ನಿಮಗೆ ಜಸ್ಟ್ ಒಂದು ರೆಫರೆನ್ಸ್ಗೆ ಹೇಳ್ತಿದ್ದೀನಿ ಅಷ್ಟೇ. ನಿಮಗೆ ಈ ಒಂದು ಸ್ಕಾಲರ್ಶಿಪ್ಸ್ ಇರುತ್ತೆ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ. ನೀವು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೀವು ನಿಮ್ಮ ಒಂದು ಕೋರ್ಸನ್ನು ಚೂಸ್ ಮಾಡೋದಕ್ಕೆ ಅಂತ ನಿಮ್ಮ ಕೆರಿಯರನ್ನು ನೆಕ್ಸ್ಟು ಸ್ಟೆಪ್ಗೆ ನೀವು ಬರ್ತಿದ್ದೀರಾ. ಓಕೆನಾ. PUC ಮುಗಿಸ್ಕೊಂಡು ನೆಕ್ಸ್ಟ್ ಡಿಗ್ರಿಗೆ ಬರ್ತಿದ್ದೀರಾ. ನೀವು ಯಾವುದಾದ್ರೂ ಚೂಸ್ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಬರುವಂತಹ ಒಂದು ಸ್ಕಾಲರ್ಶಿಪ್ಸ್ ಲೀಸ್ಟ್ ಆದರೆ ಹೇಳ್ತಿದ್ದೀನಿ. ನೋಡಿ, ನೆಕ್ಸ್ಟ್ ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ನಿಮಗೆ ಒಂದು ಯೂಸ್ಫುಲ್ ಆಗುವಂಥದ್ದು ಹೇಳ್ತೀನಿ. ನೆಕ್ಸ್ಟ್ ನೀವು ಇಂಜಿನಿಯರಿಂಗು ಯಾವುದಾದ್ರೂ ಡಿಗ್ರಿಗೆ ಹೋದರೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಈಗ PUC ಪಾಸಾಗಿ ಇಂಜಿನಿಯರಿಂಗ್ ಹೋಗುವಂತಹ ವಿದ್ಯಾರ್ಥಿಗಳಿಗಾಗಿರ್ಬೋದು, ಬೇರೆ ಡಿಗ್ರಿಗೆ ಹೋಗುವಂತಹ ವಿದ್ಯಾರ್ಥಿಗಳಿಗಾಗಿರ್ಬೋದು, ಎಲ್ಲರಿಗೂ ಉಪಯೋಗ ಆಗುವಂತಹ ಒಂದು ಕ್ಯಾಲ್ಕುಲೇಟರ್ ಆದರೆ ತಂದಿದ್ದೀನಿ. ಇಲ್ಲಿ ಈ ಒಂದು ಕ್ಯಾಲ್ಕುಲೇಟರ್ ಬಂದುಬಿಟ್ಟು Casio FX991 CW ಕ್ಲಾಸ್ ವಿಸ್ ಅಂತ. ಇದು ಒಳ್ಳೆ ಒಂದು ಕ್ಯಾಲ್ಕುಲೇಟರ್ ಅಂತಲೇ ಹೇಳ್ಕೊಬೋದು. ನಿಮ್ಮ ಒಂದು ಸ್ಟಡೀಸಲ್ಲಿ ಇದೊಂದು ಗೇಮ್ ಚೇಂಜರ್ ಕ್ಯಾಲ್ಕುಲೇಟರ್ ಅಂತಲೇ ಹೇಳ್ಕೊಬೋದು. ಈ ಒಂದು ಕ್ಯಾಲ್ಕುಲೇಟರ್ ಯಾವ ಥರ ಯೂಸ್ ಆಗುತ್ತೆ, ನಿಮಗೆ ಯಾವ ಥರ ಒಂದು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದರೆ ನೀವು ನೆಕ್ಸ್ಟ್ ಡಿಗ್ರಿ ಬಂದಾಗಿರ್ಬೋದು, ನಿಮ್ಮ ಒಂದು ಇಂಜಿನಿಯರಿಂಗಲ್ಲಾಗಿರ್ಬೋದು, ನೀವು ಕ್ಯಾಲ್ಕುಲೇಷನ್ಸನ್ನು ಈಸಿಯಾಗಿ ಮಾಡ್ಬೋದಾಗಿರುತ್ತೆ. ನೀವು ಯಾವ ರೀತಿಯಾಗಿ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು ಏನು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಕ್ಯಾಲ್ಕುಲೇಟರ್ ಬಗ್ಗೆ ಇಲ್ಲಿ ಹೇಳ್ತೀನಿ ನೋಡಿ. ಇಲ್ಲಿ ನೀವು ಒಂದು ಕ್ಯಾಲ್ಕುಲೇಷನ್ಸನ್ನು ಮಾಡ್ಬೋದಾಗಿರುತ್ತೆ. ಮತ್ತು ಇಲ್ಲಿ ನೀವು ನೋಡ್ಕೋಬೋದು, ಇಲ್ಲಿ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಅಂತ ಇರುತ್ತೆ, ಸ್ಟ್ಯಾಟಿಸ್ಟಿಕ್ಸನ್ನು ಮಾಡ್ಬೋದಾಗಿರುತ್ತೆ. ಇಲ್ಲಿ ವೇರಿಯೇಬಲ್ ಆಗಿರ್ಬೋದು ಎಲ್ಲ ನೀವು ಈಸಿಯಾಗಿ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದಾಗಿರುತ್ತೆ. ಯಾವುದೇ ಎರರ್ ಬರದೆ ನಿಮಗೆ ಟೈಮ್ ವೇಸ್ಟ್ ಆಗಲ್ಲ. ಇಲ್ಲಿ ನಿಮಗೆ ಇಂಜಿನಿಯರಿಂಗಲ್ಲೆಲ್ಲ ನಿಮಗೆ ಎಕ್ಸಾಮ್ಸಲ್ಲೂ ಈ ಒಂದು ಕ್ಯಾಲ್ಕುಲೇಟರ್ ಅಲೋ ಇರುತ್ತೆ, ಲ್ಯಾಬ್ಸಲ್ಲೂ ಅಲೋ ಇರುತ್ತೆ. ನಿಮಗೆ ಪ್ರತಿಯೊಂದು ಹತ್ರನೂ ಈ ಒಂದು ಕ್ಯಾಲ್ಕುಲೇಟರ್ ಆದರೆ ಅಲೋ ಮಾಡ್ತಾರೆ. ಓಕೆನಾ. ಇಲ್ಲಿ ಡಿಸ್ಟ್ರಿಬ್ಯೂಷನ್ ಅನ್ನುವಂತಹ ಒಂದು ಆಪ್ಷನ್ ಕೂಡ ಇದೆ, ನೋಡ್ಕೋಬೋದು ಇಲ್ಲಿ. ಮತ್ತು ನೋಡಿ, ಇಲ್ಲಿ ನಿಮಗೆ ಈ ಒಂದು ಕ್ಯಾಲ್ಕುಲೇಟರ್ ಬಗ್ಗೆ ಏನು ಸ್ಪೆಷಲ್ಲು ಅಂತ ನೀವು ಈ ಒಂದು ಕ್ಯಾಲ್ಕುಲೇಟರ್ ಬಗ್ಗೆ ಕೇಳ್ಬೋದು. ಈ ಒಂದು ಕ್ಯಾಲ್ಕುಲೇಟರ್ ಏನು ಸ್ಪೆಷಲ್ಲು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಇದು ಬಂದುಬಿಟ್ಟು ನಿಮಗೆ 4 ಗ್ರಾಡೇಷನ್ ಡಿಸ್ಪ್ಲೇ ಆದರೆ ಇರುತ್ತೆ. ಮತ್ತು ನಿಮಗೆ ಇಲ್ಲಿ ಕರ್ಸರ್ ಆಪರೇಷನ್ಸ್ ಕೂಡ ಇಲ್ಲಿ ಇರುತ್ತೆ ನಿಮಗೆ ಈ ಒಂದು ಕ್ಯಾಲ್ಕುಲೇಟರಲ್ಲಿ. ಮತ್ತು ಇದು ನ್ಯಾಚುರಲ್ ಟೆಕ್ಸ್ಟ್ ಬುಕ್ ಡಿಸ್ಪ್ಲೇ ಆಗಿರುತ್ತೆ ನಿಮಗೆ. ಇದು ಈ ಒಂದು ಕ್ಯಾಲ್ಕುಲೇಟರ್ ಬಂದುಬಿಟ್ಟು
ನೋಡಿ ಇಲ್ಲಿ ನಿಮಗೆ ನೆಕ್ಸ್ಟ್ ಈ ಒಂದು ಕ್ಯಾಲ್ಕುಲೇಟರಲ್ಲಿ ಒಳ್ಳೆ ಒಂದು ಫ್ಯೂಚರ್ ಏನಪ್ಪ ಅಂದರೆ ಇಲ್ಲಿ ಸ್ಪ್ರೆಡ್ಶೀಟನ್ನು ನೋಡ್ಕೋಬೋದು. ನಿಮಗೆ ಈ ಒಂದು ಸ್ಪ್ರೆಡ್ಶೀಟ್ ಅನ್ನುವಂಥದ್ದು ಒಳ್ಳೆ ಒಂದು ಫ್ಯೂಚರ್ ಆಗಿ ಇದೆ. ಇಲ್ಲಿ ಈ ಒಂದು ನಿಮಗೆ ಒಂದು ಸ್ಪ್ರೆಡ್ಶೀಟಲ್ಲಿ ನೋಡಿ, ಈ ಒಂದು ಸ್ಪ್ರೆಡ್ಶೀಟ್ ಬಂದುಬಿಟ್ಟು ಇದು ಎಷ್ಟುವರೆಗೂ ಹ್ಯಾಂಡಲ್ ಮಾಡುತ್ತೆ ಅಂದರೆ 5 ಕಾಲಮ್ಸ್ ಇಂಟು 45 ರೋಸ್ವರೆಗೂ ಕೂಡ ನಿಮಗೆ ಇದೇನು ಮಾಡುತ್ತೆ ಅಂದರೆ ಹ್ಯಾಂಡಲ್ ಮಾಡುತ್ತೆ. ನಿಮ್ಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಏನಕ್ಕಪ್ಪ ಅಂದರೆ ನೀವು ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ಲರ್ನ್ ಮಾಡೋಕ್ಕೆ, ರಿಕರ್ಸಿವ್ ಫಾರ್ಮುಲಾಸ್ಗಾಗಿರ್ಬೋದು ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ನಿಮಗೆ ಇದು ಮ್ಯಾಕ್ಸಿಮಮ್ ಹ್ಯಾಂಡಲ್ಸ್ ಅಪ್ ಟು ಬಂದುಬಿಟ್ಟು 5 ಕಾಲಮ್ಸ್ ಇಂಟು 45 ರೋಸ್ ಆದರೆ ಇರುತ್ತೆ. ನಿಮಗೆ ಇದು ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಈಕ್ವೇಷನ್ ಕೂಡ ನೀವು ಮಾಡ್ಬೋದಾಗಿರುತ್ತೆ. ನೋಡಿ ನಿಮಗೆ ಒಂದು ಎಕ್ಸಾಂಪಲ್ ಕೂಡ ನಿಮಗೆ ಇಲ್ಲಿ ತೋರಿಸ್ತೀನಿ. ಈಕ್ವೇಷನ್ ನೀವು ಯಾವ ರೀತಿ ಮಾಡಬೇಕು ಏನು ಅನ್ನುವಂಥದ್ದನ್ನು ಇಲ್ಲಿ ನಿಮಗೆ ಸೈಮಲ್ಟೇನಿಯಸ್ ಈಕ್ವೇಷನ್ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟಾದ್ರೆ ಇಲ್ಲಿ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ನೋಡಿ ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ. ನೋಡಿ ನಿಮ್ಗೆ ಇಲ್ಲೊಂದು ಎಕ್ಸಾಂಪಲನ್ನು ಆದರೆ ಕೊಟ್ಟಿದ್ದೀನಿ. ಇಲ್ಲೊಂದು ಎಕ್ಸಾಂಪಲ್ ನೋಡಿದ್ದೀನಿ, ನೀವು ನೋಡ್ಕೋಬೋದು. 2x + y + z = 10 ಮತ್ತು 3x + 2y + 3z = 18, x + 4y + 9z = 16 ಅಂತ ಕೊಟ್ಟಿದ್ದೀನಿ. ಇಲ್ಲಿ ಯಾವ ರೀತಿ ಈ ಒಂದು ಸೈಮಲ್ಟೇನಿಯಸ್ ಈಕ್ವೇಷನನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ ನೋಡಿ. ಮತ್ತೆ ಇನ್ನೊಂದ್ಸರಿ ಹೇಳ್ತೀನಿ. ಇಲ್ಲಿ ನೀವು ಈಕ್ವೇಷನ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ಅಲ್ಲ, ಇಲ್ಲಿ ಈಕ್ವೇಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೈಮಲ್ಟೇನಿಯಸ್ ಈಕ್ವೇಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 2 ಅನ್ನೌನ್ಸ್, 3 ಅನ್ನೌನ್ಸ್, 4 ಅನ್ನೌನ್ಸ್ ಅಂತ ಇದೆ. ನಾನಲ್ಲಿ ನಿಮಗೆ 3 ಅನ್ನೌನ್ಸ್ಡ್ ಎಕ್ಸಾಂಪಲ್ ಆದರೆ ಕೊಟ್ಟಿದ್ದೀನಿ. 3 ಅನ್ನೌನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ಎಕ್ಸ್ ಕೋಎಫಿಷಿಯಂಟ್ ಎಷ್ಟು ಕೊಟ್ಟಿದ್ದೀನಿ? 2 ಕೊಟ್ಟಿದ್ದೀನಿ. ಓಕೆನಾ, 2 ಕೊಡಿ ಎಕ್ಸ್ ಕೋಎಫಿಷಿಯಂಟು. ವೈ ಕೋಎಫಿಷಿಯಂಟ್ ಬಂದುಬಿಟ್ಟು 1 ಮತ್ತು ಝೆಡ್ ಕೋಎಫಿಷಿಯಂಟ್ ಬಂದುಬಿಟ್ಟು 1. ಓಕೆನಾ, ಇಲ್ಲಿ ಕಾನ್ಸ್ಟೆಂಟ್ ಎಷ್ಟು ಕೊಟ್ಟಿದ್ದೀನಿ? 10 ಕೊಟ್ಟಿದ್ದೀನಿ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಿಮಗೆ 3 ಬಂದುಬಿಟ್ಟು ಎಕ್ಸ್ ಕೋಎಫಿಷಿಯಂಟ್ ಕೊಟ್ಟಿದ್ದೀನಿ. ವೈ ಕೋಎಫಿಷಿಯಂಟು 2 ಕೊಟ್ಟಿದ್ದೀನಿ. ಝೆಡ್ ಕೋಎಫಿಷಿಯಂಟು 3 ಕೊಟ್ಟಿದ್ದೀನಿ. ಓಕೆನಾ, ಕಾನ್ಸ್ಟೆಂಟ್ ಬಂದುಬಿಟ್ಟು 18 ಆದರೆ ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಎಕ್ಸ್ ಕೋಎಫಿಷಿಯಂಟು 1 ಇದೆ. ಓಕೆನಾ, ವೈ ಕೋಎಫಿಷಿಯಂಟ್ ಎಷ್ಟಿದೆ? 4 ಇದೆ. ಓಕೆನಾ, ನೆಕ್ಸ್ಟು ಝೆಡ್ ಕೋಎಫಿಷಿಯಂಟು 9 ಇದೆ. ಓಕೆನಾ, ಕಾನ್ಸ್ಟೆಂಟ್ ಎಷ್ಟಿದೆ? 16 ಆದರೆ ನಿಮಗೆ ಇಲ್ಲೊಂದು ಕಾನ್ಸ್ಟೆಂಟ್ ಆದರೆ ಇದೆ. ಓಕೆನಾ, ಈಗ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿದೆ ನೋಡಿ. ಇಲ್ಲಿ ನಿಮಗೆ ಈಗ ಆನ್ಸರ್ ಕೂಡ ಇಲ್ಲಿ ಬಂದಿದೆ ನೋಡಿ. ಇಲ್ಲಿ ಕ್ಯಾಲ್ಕುಲೇಟರಲ್ಲಿ ನೋಡ್ಕೋಬೋದು. x = 7 ಬಂದಿದೆ. ಓಕೆನಾ, ಇಲ್ಲಿ y = -9 ಬಂದಿದೆ. z = 5 ಬಂದಿದೆ ನೋಡಿ. ಈ ರೀತಿಯಾಗಿ ಈಸಿಯಾಗಿ ಆದರೆ ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೋದು. ಇದು ಈಕ್ವೇಷನ್ ಅಂತಲೇ ಅಲ್ಲ, ನೀವು ಎಲ್ಲ ಒಂದು ಈಸಿಯಾಗಿ ಮಾಡ್ಕೋಬೋದು. ಇಲ್ಲಿ ಪಾಲಿನಾಮಿಯಲ್ ಕೂಡ ನೀವು ಈಸಿಯಾಗಿ ಆದರೆ ಮಾಡ್ಬೋದಾಗಿರುತ್ತೆ. ಓಕೆನಾ, ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಒಳ್ಳೆ ಫೀಚರ್ಸ್ ಕೂಡ ಇದ್ದಾವೆ. ಇಲ್ಲಿ ಟೇಬಲ್ ಅನ್ನುವಂತಹ ಒಂದು ಆಪ್ಷನ್ ಕೂಡ ಇಲ್ಲಿ ನಿಮಗೆ ಇದೆ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸ್ಪ್ರೆಡ್ಶೀಟ್ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಟ್ಟೆ ಈಗಾಗಲೇ ನೋಡಿ. ಮತ್ತು ನಿಮಗೆ ಇಲ್ಲಿ ಇನ್ನೊಂದು ಒಳ್ಳೆ ಆಪ್ಷನ್ ಮ್ಯಾಟ್ರಿಕ್ಸ್ ಕೂಡ ಇದೆ. ಓಕೆನಾ, ಇಲ್ಲಿ ಒಂದು ಮ್ಯಾಟ್ರಿಕ್ಸನ್ನು ಕೂಡ ನೀವು ಕ್ಯಾಲ್ಕುಲೇಟ್ ಆದರೆ ಮಾಡ್ಬೋದಾಗಿರುತ್ತೆ. ಮತ್ತು ನಿಮಗೆ ಇನ್ನೊಂದು ಇಂಪಾರ್ಟೆಂಟು ಮ್ಯಾಥ್ ಬಾಕ್ಸ್ ಅಂತ. ಇಲ್ಲಿ ಮ್ಯಾಥ್ ಬಾಕ್ಸ್ ಕೂಡ ನಿಮಗೆ ಒಳ್ಳೆ ಒಂದು ಫ್ಯೂಚರ್ ಆದರೆ ಇದೆ. ಇಲ್ಲಿ ನೋಡಿ ಡೈಸ್ ರೋಲ್ ಎಲ್ಲ ನೋಡ್ಕೋಬೋದು. ಇಲ್ಲಿ ನೋಡಿ ಮ್ಯಾಥ್ ಬಾಕ್ಸ್ ಬಗ್ಗೆ ಕೂಡ ಇಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಓಕೆನಾ, ಇಲ್ಲಿ ನೀವು ಮ್ಯಾಥ್ ಬಾಕ್ಸನ್ನು ಕೂಡ ನೋಡ್ಕೋಬೋದಾಗಿರುತ್ತೆ. ಈ ರೀತಿಯಾಗಿ ಈ ಒಂದು ಕ್ಯಾಲ್ಕುಲೇಟರ್ ತುಂಬಾ ಯೂಸ್ ಇದೆ. ಎಲ್ಲ ಒಂದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಾಗಿರ್ಬೋದು, ಡಿಗ್ರಿ ವಿದ್ಯಾರ್ಥಿಗಳಿಗಾಗಿರ್ಬೋದು, ಇದೊಂದು ಗೇಮ್ ಚೇಂಜರ್ ಕ್ಯಾಲ್ಕುಲೇಟರ್ ಅಂತಲೇ ಹೇಳ್ಕೋಬೋದು. ಇದರಲ್ಲಿ ನಿಮಗೆ ಒಂದು QR ಕೋಡ್ ಆಪ್ಷನ್ ಕೂಡ ಇದೆ ನೋಡಿ. ಇಲ್ಲಿ ನಾನು ನಿಮಗೆ ಇರುವಂತಹ ಒಂದು QR ಕೋಡ್ ಆಪ್ಷನ್ ಅನ್ನು ಕೂಡ ಇಲ್ಲಿ ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ನಿಮಗೆ ಒಂದು ಸ್ಕ್ಯಾನರ್ ಕೂಡ ಬರುತ್ತೆ. ಇಲ್ಲಿ ಈಸಿಯಾಗಿ ನೀವು ನಿಮ್ಮ ಮೊಬೈಲ್ ಮುಖಾಂತರ ಸ್ಕ್ಯಾನ್ ಮಾಡ್ಬೋದು. ನಾನು ತೋರಿಸ್ತಿದ್ದೀನಿ. ಈ ಥರ ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟು ನೀವು ಒಂದು ಈಕ್ವೇಷನ್ಸ್ ಎಲ್ಲ ನೋಡ್ಕೋಬೋದಾಗಿರುತ್ತೆ. ನಿಮ್ಮ ಒಂದು ಕ್ಯಾಲ್ಕುಲೇಟರಿಂದ ಇನ್ಪುಟ್ ಎಲ್ಲ ತೋರಿಸ್ತಿರುತ್ತೆ. ಇಲ್ಲಿ ಈಕ್ವೇಷನ್ಸ್ ಕೂಡ ನೀವು ನೋಡ್ಕೋಬೋದು ನೋಡಿ. ಇಲ್ಲಿ ಬೇಸಿಕ್ ಕ್ಯಾಲ್ಕುಲೇಷನ್ಸ್ ಇದೆ. ಓಕೆನಾ, ಎಲ್ಲ ಈ ರೀತಿಯಾಗಿ ನೀವು ನೋಡ್ಕೋಬೋದಾಗಿರುತ್ತೆ. ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ಸು, ಫ್ರ್ಯಾಕ್ಷನ್ ಕ್ಯಾಲ್ಕುಲೇಷನ್ಸು, ಪವರ್ಸು, ಪವರ್ ಟು ರೂಟ್ಸು ಆ್ಯಂಡ್ ರೆಸಿಪ್ರೋಕಲ್ಸು, ಈ ರೀತಿಯಾಗಿ ಈಸಿಯಾಗಿ ನೀವು ಸ್ಕ್ಯಾನ್ ಮಾಡಿ ನೋಡ್ಬೋದಾಗಿರುತ್ತೆ. ಇದು ಒಳ್ಳೆ ಒಂದು ಗೇಮ್ ಚೇಂಜರ್ ಕ್ಯಾಲ್ಕುಲೇಟರ್ ಅಂತಲೇ ಹೇಳ್ಕೋಬೋದು. ಎಲ್ಲರೂ ಬೈ ಮಾಡಿ. ನಿಮಗೆ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಾದರೆ ಕೊಟ್ಟಿರ್ತೀನಿ. ಮತ್ತು ನೆಕ್ಸ್ಟ್ ನಿಮಗೆ ಬರುವಂಥ ಒಂದು ಇಂಪಾರ್ಟೆಂಟ್ ಇನ್ನೊಂದು ಸ್ಕಾಲರ್ಶಿಪ್ ಬಗ್ಗೆ ಆದರೆ ತಿಳಿಸ್ಕೊಡ್ತೀನಿ. SHP. ಇದ್ಯಾವುದಪ್ಪ SHP ಅಂತ ನೀವು ಅನ್ಕೋಬೋದು. ಇದು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ ಅಂತ. ನೀವು ಹಾಸ್ಟೆಲ್ಸ್ಗೆ ಅಪ್ಲಿಕೇಶನ್ ಹಾಕ್ತೀರಾ. ಓಕೆನಾ, ನಿಮ್ಮ ಒಂದು ಮೆರಿಟ್ ಲೀಸ್ಟ್ ಮೇಲೆ ಏನು ಮಾಡ್ತಾರೆ, ನಿಮ್ಗೆ ಹಾಸ್ಟೆಲ್ಸನ್ನು ಅಲಾಟ್ ಮಾಡ್ತಾರೆ. ಹಾಸ್ಟೆಲ್ ಸಿಗಲ್ಲ, ನಮಗೆ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಇದೆ, ನಮಗೆ ಹಾಸ್ಟೆಲ್ ಸಿಗಲ್ಲ. ಅವಾಗ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು? ಹಾಸ್ಟೆಲ್ ಸಿಗದೇ ಇರುವಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ನೀವು ಕೇಳ್ಬೋದು. ನೀವು ಬೆಂಗಳೂರಿನಲ್ಲೇ ಎಲ್ಲಾದರೂ ಒಂದು PG ಆಗಿರ್ಬೋದು, ಬೇರೆ ಕಡೆ ಯಾವುದೋ ಒಂದು ರೂಮ್ ಮಾಡಾಗಿರ್ಬೋದು, ಎಲ್ಲೋ ಒಂದು ಹತ್ರ ಉಳ್ಕೊಳ್ಳಿ, ಹೆಲ್ಪ್ ಆಗಲಿ ಅಂತ ಒಂದು ವಿದ್ಯಾರ್ಥಿಗಳು ಕೂಡ ಹೆಲ್ಪ್ ಆಗಲಿ. ಈಗ ಲಾಸ್ಟಲ್ಲಿ ಸೀಟ್ ಯಾರಿಗೆ ಸಿಕ್ಕಿರಲ್ವೋ ಅವರು ಕೂಡ ಹೆಲ್ಪ್ ಆಗಲಿ ಅಂದ್ಬಿಟ್ಟು 15,000 ಹಣ ಆದರೆ ನಿಮಗೆ ಸಿಗುತ್ತೆ. ಓಕೆನಾ, 1 ವರ್ಷಕ್ಕೆ ನಿಮಗೆ 15,000 ಹಣ ಆದರೆ ಇದು ಸಿಗುತ್ತೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ನಿಮಗೆ ಹಾಸ್ಟೆಲ್ ಸಿಗಲಿಲ್ಲ ಅಂದರೆ ಈ ಒಂದು ಸ್ಕಾಲರ್ಶಿಪ್ ಆದರೆ ಸಿಗುತ್ತೆ. ಇದು ಫುಡ್ ಆ್ಯಂಡ್ ಅಕಾಮಿಡೇಷನ್ ಬಂದುಬಿಟ್ಟು ನಿಮಗೆ ಹಣ ಆದರೆ 15,000 ಹಣ ಆದರೆ ಸಿಗುತ್ತೆ. ಇದು ನಿಮಗೆ ಬರುವಂತಹ ಒಂದು 2ನೇ ಸ್ಕಾಲರ್ಶಿಪ್. ಅರ್ಥ ಆಯ್ತು ಅಂದ್ಕೊಳ್ತೀನಿ. ಓಕೆನಾ, ನೆಕ್ಸ್ಟ್ ಮುಂದಿನ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮುಂದಿನ ಸ್ಕಾಲರ್ಶಿಪ್ ಯಾವುದಪ್ಪ ನಿಮಗೆ ಬರುವಂಥದ್ದು ಅಂತ ಈ ವಿಡಿಯೋದಲ್ಲಿ ಹೇಳೋದಾದರೆ ನೋಡಿ, ಮುಂದಿನ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ತಿಳಿಸ್ಕೊಡೋದು
ಯಾವುದಪ್ಪ ಅಂದರೆ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಅಂತ, ಓಕೆನಾ. ಇದು ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್, ಓಕೆನಾ. ಇದು ಕಟ್ಟಡ ಕಾರ್ಮಿಕರ ಕಾರ್ಡ್ ಅಂತ ನಿಮ್ಮ ಮನೆಯಲ್ಲಿ ಇರುತ್ತೆ, ಕೇಳಿ ನೋಡಿ. ಇದು ಈಗಾಗಲೇ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ. ನೀವು ಪಿ ಯು ಸಿಯಲ್ಲೆಲ್ಲ ಈ ಒಂದು ಸ್ಕಾಲರ್ಶಿಪ್ ಆಲ್ರೆಡಿ ಅಪ್ಲೈ ಮಾಡಿರ್ತೀರಾ. ನಿಮಗೆ ಪಿ ಯು ಸಿಯಲ್ಲಿ ಬರುವಷ್ಟು ಕಡಿಮೆ ಅಮೌಂಟ್ ಆದರೆ ಇಲ್ಲಿ ಬರಲ್ಲ, ಇಲ್ಲಿ ನಿಮಗೆ ಹೆಚ್ಚಿಗೆ ಅಮೌಂಟ್ ಬರುತ್ತೆ. ನಿಮ್ಮ ಕೋರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಒಂದು ಅಮೌಂಟ್ ಇರುತ್ತೆ, MBBS ಓದೋವ್ರಿಗೆ ಒಂದು ಅಮೌಂಟ್ ಇರುತ್ತೆ, ಆ ಥರ ಡಿಗ್ರಿ ಓದೋವ್ರಿಗೆ ಸ್ವಲ್ಪ ಕಡಿಮೆ ಇರುತ್ತೆ, ಇಂಜಿನಿಯರಿಂಗ್ ಅವ್ರಿಗೆ ಅದರಿಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ಹಣ, ಮತ್ತು ಮೆಡಿಕಲ್ ಓದುವಂಥ ಅವ್ರಿಗೆ ಇನ್ನು ಸ್ವಲ್ಪ ಜಾಸ್ತಿ ಇರುತ್ತೆ. ಈ ರೀತಿಯಾಗಿ ನಿಮ್ಗೆ ಹಣ ಇರುತ್ತೆ. ಅದು ಹಣದು ಸ್ಟ್ರಕ್ಚರ್ ಎಲ್ಲ ಈಗ ಚೇಂಜ್ ಆಗಿದೆ. ಲಾಸ್ಟ್ ಇಯರ್ಗೆ ಈ ಇಯರ್ಗೆಲ್ಲ ಸ್ವಲ್ಪ ಹಣವನ್ನು ಚೇಂಜ್ ಮಾಡಿದ್ದಾರೆ. ಅದು ಎಷ್ಟು ಚೇಂಜ್ ಮಾಡಿದ್ದಾರೆ ಏನು ಅಂತ ಅಪ್ಡೇಟೆಡ್ ಎಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಈ ಒಂದು ಸ್ಕಾಲರ್ಶಿಪ್ ಕೂಡ ನೆನ್ಪಿಟ್ಕೊಳ್ಳಿ. ಇದು ಕೂಡ ಪಕ್ಕ ಬರುವಂಥ ಸ್ಕಾಲರ್ಶಿಪ್ಪು ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಅಂತ. ಇದು ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಕಡೆಯಿಂದ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಹಣ ಆದರೆ ನಿಮ್ಗೆಲ್ಲರಿಗೂ ಬರುತ್ತೆ, ಓಕೆನಾ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಓಕೆನಾ. ನೆಕ್ಸ್ಟ್ ವಿದ್ಯಾರ್ಥಿಗಳೆಲ್ಲ ಕೇಳ್ಬೋದು, ನೆಕ್ಸ್ಟ್ ಬರುವಂಥ ಒಂದು ಸ್ಕಾಲರ್ಶಿಪ್ ಯಾವುದು? SSP ನೋಡಿದ್ವಿ, SHP ನೋಡಿದ್ವಿ, ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಆದರೆ ನೋಡಿದ್ವಿ. ಈಗ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್, ಕನ್ಸ್ಟ್ರಕ್ಷನ್ ವರ್ಕರ್ ಸ್ಕಾಲರ್ಶಿಪ್ ಬೇರೆ ಇದೆ, ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬೇರೆ ಇದೆ, ಓಕೆನಾ. ಇದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕೂಡ ಒಂದಿದೆ. ಇದು ಬಂದುಬಿಟ್ಟು ನಿಮಗೆ ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡಿಂದ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಹಣ ಆದರೆ ಬರುತ್ತೆ. ಈ ಒಂದು ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡಿಂದ ಬರುವಂಥ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ, ಓಕೆನಾ. ಈ ಒಂದು ಸ್ಕಾಲರ್ಶಿಪ್ ಕೂಡ ವಿದ್ಯಾರ್ಥಿಗಳಿಗೆ ಯಾರಿಗೆ ಸಿಗುತ್ತೆ ಅಂದರೆ ಯಾರು ಲೇಬರ್ ಇರ್ತಾರೋ ಅವರ ಒಂದು ನೋಡಿ, ಇಲ್ಲಿ ನಿಮಗೆ ಒಂದು ಡೌನ್ಲೋಡ್ ಮಾಡಿ ತೋರಿಸ್ಬಿಡ್ತೀನಿ, ಅದೊಂದು ಡಾಕ್ಯುಮೆಂಟ್ ಇದೆ, ಓಕೆನಾ. ನೋಡಿ, ಇಲ್ಲಿ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ಯಶವಂತಪುರ ಬೆಂಗಳೂರು ಕಡೆಯಿಂದ ಇದು ಪತ್ರಿಕಾ ಪ್ರಕಟಣೆ ಆಗಿರುವಂಥದ್ದು. ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ವಂತಿಕೆ ಪಾವತಿಸುವ ಸಂಘಟಿತ ಕಾರ್ಮಿಕರ ಮಕ್ಕಳಿಂದ ಪ್ರೌಢಶಾಲೆಯಿಂದ ಸ್ನಾತಕೋತ್ತರ ಪದವಿಯವರೆಗೆ ಹಾಗೂ ವೈದ್ಯಕೀಯ ಇಂಜಿನಿಯರಿಂಗ್ನಲ್ಲಿ ವ್ಯಾಸಂಗ ಮಾಡುತ್ತಿರುವವರಿಗೆ ಇದು 2023-24, ಓಕೆನಾ. ಇದು 2024-25 ನಿಮಗೆ ಜಸ್ಟ್ ರೆಫರೆನ್ಸ್ ತೋರಿಸ್ತಿದ್ದೀನಿ. ಇದು ಪಡ್ಕೊಳ್ಳೋಕೆ ಎಲಿಜಿಬಲ್ ಏನಂದರೆ ಕಾರ್ಮಿಕರ ಮಾಸಿಕ ವೇತನರು 35,000ಕ್ಕಿಂತ ಮೀರಿರಬಾರ್ದು, ಅಂದರೆ 35,000ಕ್ಕಿಂತ ಹೆಚ್ಚಿಗೆ ಇರಬಾರ್ದು ಇನ್ಕಮ್ಮು ಅಂತ ಲೆಕ್ಕ, ಓಕೆನಾ. ಇನ್ಕಮ್ ಸರ್ಟಿಫಿಕೇಟಲ್ಲೆಲ್ಲ ನಿಮ್ಮ ಡೀಟೇಲ್ಸ್ ತಗೊತಾರೆ. ನಿಮ್ಮದು 35,000ಕ್ಕಿಂತ ಹೆಚ್ಚಿಗೆ ಇರಬಾರ್ದು ಅಂತ. ಇದು ನೋಡಿ, ಶೈಕ್ಷಣಿಕ ಪ್ರೋತ್ಸಾಹಧನ ಸಹಾಯ ಬಯಸುವ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮುಖಾಂತರ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯ ವೆಬ್ಸೈಟ್ನಲ್ಲಿ ಇದು www.klwbapps.karnataka.government.in ಅಂತ ಇದು ವೆಬ್ಸೈಟ್. ಇದೆಲ್ಲ ಅಪ್ಲೈ ಮಾಡೋದೆಲ್ಲ ನಿಮಗೆ ಡೀಟೇಲಾಗಿ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಬಿಡಿ, ತಲೆ ಕೆಡಿಸ್ಕೊಬೇಡಿ ಇದ್ರ ಬಗ್ಗೆ ಎಲ್ಲ. ಈಗ ನಿಮಗೆ ತಿಳಿಸ್ತಿದ್ದೀನಿ ಅಷ್ಟೇ ಸ್ಕಾಲರ್ಶಿಪ್ಸ್ ಬಗ್ಗೆ, ಓಕೆನಾ. ಈಗ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಕೂಡ ನಿಮಗೆ ಕ್ಲಿಯರ್ ಆಯಿತು. ನೆಕ್ಸ್ಟ್ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್. ಇದು ಆವಾಗ ನಿಮಗೆ SSP ತೋರಿಸಿದ್ದು, ಅದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್. ಇದು ಬಂದುಬಿಟ್ಟು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್, ಓಕೆನಾ. ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಬೇರೆ, ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಬೇರೆ. ಅದು ಸ್ಟೇಟ್ ಸ್ಕಾಲರ್ಶಿಪ್ದು ಸ್ಟೇಟ್ ಗೌರ್ನಮೆಂಟಿಂದ ಬರುವಂಥದ್ದು. ಇದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಬಂದುಬಿಟ್ಟು ಸೆಂಟ್ರಲ್ ಗೌರ್ನಮೆಂಟಿಂದ ಬರುವಂಥ ಸ್ಕಾಲರ್ಶಿಪ್ಪು. ಈ ಒಂದು ಸ್ಕಾಲರ್ಶಿಪ್ ಕೂಡ ಪ್ರತಿ ವರ್ಷ 10,000 ಆದರೆ ಬರುತ್ತೆ. ಇದು PUC ಆದಮೇಲೆ ನೀವೇನು ಮಾಡಬೇಕಾಗುತ್ತಂದರೆ NSP ಪೋರ್ಟಲಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ, ಓಕೆನಾ. ಅದು ಇನ್ನೂ ಬಿಟ್ಟಿಲ್ಲ, ಅಪ್ಲಿಕೇಶನ್ ಬಿಟ್ಟಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡೋದಂತ. ನೀವು ಆಗ ಏನು ಮಾಡಬೇಕಾಗುತ್ತಂದರೆ ಈ ಒಂದು ಸ್ಕಾಲರ್ಶಿಪ್ಗೆ ಫ್ರೆಶ್ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದು ಅಪ್ಲೈ ಮಾಡೋದಕ್ಕೆ ನಿಮಗೆ ಯಾವ ರೀತಿಯಾಗಿರುತ್ತೆ ಪ್ರೋಸೆಸ್ಸು ಏನು ಅಂತೆಲ್ಲ ನೀವು ಕೇಳ್ಬೋದು. ಈ ಒಂದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್, ಓಕೆನಾ. ಈ ಒಂದು ಸ್ಕಾಲರ್ಶಿಪ್ ಕೂಡ ನೀವು ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ಇದು 10,000 ನಿಮಗೆ ಹಣ ಆದರೆ ಬರುತ್ತೆ, ಓಕೆನಾ. ಈ ಒಂದು ನ್ಯಾಷನಲ್ ಸ್ಕಾಲರ್ಶಿಪ್ಗೆ ನಿಮಗೆ ಹಣ ಎಷ್ಟು ಬರುತ್ತಂದರೆ 10,000 ಹಣ ಆದರೆ ನಿಮಗೆ ಬರ್ತಿರುತ್ತೆ, ಓಕೆನಾ. ಪ್ರತಿ ವರ್ಷ 10,000. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ 3 ವರ್ಷ 10,000 ಬರುತ್ತೆ, 4ನೇ ವರ್ಷ 15,000 ಬರುತ್ತೆ. ಈ ರೀತಿಯಾಗಿ ನಿಮಗೆ ಒಂದು ನ್ಯಾಷನಲ್ ಸ್ಕಾಲರ್ಶಿಪ್ ಅನ್ನುವಂಥದ್ದು ಕೂಡ ಇಲ್ಲಿ ಬರ್ತಿರುತ್ತೆ, ಓಕೆನಾ. ಇದು ನ್ಯಾಷನಲ್ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು NSP. ಇದ್ರ ಬಗ್ಗೆನೂ ಅಪ್ಲೈ ಮಾಡೋದು ನಿಮಗೆ ಎಲ್ಲ ತಿಳಿಸ್ಕೊಡ್ತೀನಿ, ಯಾವ್ಯಾವ ಕ್ಯಾಟಗಿರಿಗೆ ಎಷ್ಟು ಅಮೌಂಟು ಏನು ಅನ್ನುವಂಥದ್ದೆಲ್ಲ, ಓಕೆನಾ. ನೆಕ್ಸ್ಟ್ ಸ್ಕಾಲರ್ಶಿಪ್ ಬಗ್ಗೆ ಹೋಗೋಣ, ಓಕೆನಾ. ನೆಕ್ಸ್ಟ್ ಸ್ಕಾಲರ್ಶಿಪ್ ಯಾವುದಂದರೆ SKDRDP. ಇದು ಬಂದುಬಿಟ್ಟು ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಅಂತ. ಈ ಸ್ಕಾಲರ್ಶಿಪ್ಪು ಯಾರಿಗೆ ಒಂದು ಇರುತ್ತಂದರೆ ಅಪ್ಲಿಕೇಬಲು ನಿಮ್ಮ ಮನೆಯಲ್ಲಿ ಧರ್ಮಸ್ಥಳ ಸಂಘದಲ್ಲಿ ಇರ್ತಾರೆ, ಓಕೆನಾ. ನಿಮ್ಮ ಮನೆಯಲ್ಲಿ ಕೇಳಿ ನೋಡಿ, ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸಲ್ಲಿ ಈಗ ಸಾಕಷ್ಟು ಕಡೆ ಹಳ್ಳಿ ಕಡೆ ಎಲ್ಲ ಒಂದು ಧರ್ಮಸ್ಥಳ ಸಂಘ ಅಂತ ಇರುತ್ತೆ. ಆ ಒಂದು ಸಂಘದಲ್ಲಿ ಏನಾದರೂ ನಿಮ್ಮ ಪೇರೆಂಟ್ಸೋ ಇಲ್ಲ ನಿಮ್ಮ ಚಿಕ್ಕಮ್ಮನೋ ಚಿಕ್ಕಪ್ಪನೋ ಈ ರೀತಿಯಾಗಿ ನಿಮ್ಮ ದೊಡ್ಡಪ್ಪ ನಿಮ್ಮ ಮನೆಯಲ್ಲೇ ಯಾರಾದರೂ ಆ ಒಂದು ಸಂಘದಲ್ಲಿದ್ದರೆ ನಿಮಗೂ ಕೂಡ ಸ್ಕಾಲರ್ಶಿಪ್ ಬರುತ್ತೆ. ಪ್ರತಿ ವರ್ಷ 10,000 ಬರುತ್ತೆ. ಈ ಸ್ಕಾಲರ್ಶಿಪ್ ಹೆಂಗೆ ಕೊಡ್ತಾರೆ ಗೊತ್ತಾ? ಪ್ರತಿ ತಿಂಗಳು 1,000 ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ. ಇದನ್ನು ನೀವು CSC ಸೆಂಟ್ರಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಅದು ಅಪ್ಲಿಕೇಶನ್ನು ಯಾವ ರೀತಿ ಅಪ್ಲೈ ಮಾಡೋದು ಏನು ಅನ್ನುವಂಥದ್ದೆಲ್ಲ ನೆಕ್ಸ್ಟ್ ಪ್ರೋಸೆಸ್ಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಬೇಡಿ, ಓಕೆನಾ. ಈ ರೀತಿಯಾಗಿ ನಿಮಗೆ ಇಷ್ಟು ಸ್ಕಾಲರ್ಶಿಪ್ಸ್ ಆದರೆ ಬರುತ್ತೆ. ಹಾಗಾದರೆ ಇಷ್ಟೇನಾ? ಇನ್ನೂ ಬೇರೆ ಯಾವ್ಯಾವ ಸ್ಕಾಲರ್ಶಿಪ್ಸ್ ಇರ್ತಾವಲ್ಲ
ಆ ಸ್ಕಾಲರ್ಶಿಪ್ಸ್ ಎಲ್ಲ ಬರಲ್ವಾ ಅಂತ ನೀವು ಕೇಳ್ಬೋದು. ಅವು ಸ್ಕಾಲರ್ಶಿಪ್ಸ್ ಇದ್ದಾವೆ, ನೀವು ಎಕ್ಸ್ಟ್ರಾ ಸ್ಕಾಲರ್ಶಿಪ್ಸು ಅಪ್ಲೈ ಮಾಡಿ. ಈಗ ಜಿಂದಾಲ್ ಸ್ಕಾಲರ್ಶಿಪ್ ಅಂತ ಇದೆ, ಆ ಒಂದು ಸ್ಕಾಲರ್ಶಿಪ್ ಕೂಡ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ತುಂಬ ಸ್ಕಾಲರ್ಶಿಪ್ಸ್ ಇದ್ದಾವೆ. ಈಗ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಬಂದು ಜಮಾ ಆಗಿರುವಂಥ ಒಂದು ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಯಾಕಂದರೆ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಿದ್ರು, ಈ ಒಂದು ಸ್ಕಾಲರ್ಶಿಪ್ಸ್ ಎಲ್ಲ ನಮಗೆ ಜಮಾ ಆಗಿದೆ, ನಮ್ಮ ಖಾತೆಗಳಿಗೆ ಬಂದು ಈ ಒಂದು ಸ್ಕಾಲರ್ಶಿಪ್ಸ್ ಎಲ್ಲ ಜಮಾ ಆಗಿದೆ ಅಂತ ಸಾಕಷ್ಟು ಜನ ಹೇಳ್ತಿದ್ರು. ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಸ್ಕಾಲರ್ಶಿಪ್ಸ್ ಇದ್ದಾವೆ, ಅವು ಯಾವ ಸ್ಕಾಲರ್ಶಿಪ್ಸು ಏನು ಅನ್ನುವಂಥದ್ದು ನೆಕ್ಸ್ಟ್ ವೀಡಿಯೋಸಲ್ಲಿ ಬರುತ್ತೆ, ಮುಂದಿನ ವೀಡಿಯೋಸಲ್ಲಿ. ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದ್ರೆ ಪ್ರತಿಯೊಬ್ಬರು ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು, ನಿಮಗೆ ಬೇರೆ ಏನೇ ಡೌಟ್ಸ್ ಇಲ್ಲಿ ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಆದರೆ ಬರುತ್ತೆ.